ಹಾಯ್ ಫ್ರೆಂಡ್ಸ್, ಇವತ್ತಿನ ಡೈಲಿ ರೂಟೀನ್ ಏನಿದೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳೆದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದು ನಾನು ಪಾತ್ರೆ ತೊಳೆದು ಎಲ್ಲ ಬೋರ್ಲಿಟ್ಟಿದ್ದೀನಿ. ಇವು ನೈಟ್ ಮಾಡಿರುವಂಥವು. ಈಗ ನಾನು ಬೆಳಗ್ಗೆ ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೇಕು. ಇವತ್ತು ಈರುಳ್ಳಿ ದೋಸೆ ಮಾಡಬೇಕಂತಿದ್ದೀನಿ. ಈರುಳ್ಳಿ ದೋಸೆ ಚಟ್ನಿ. ನಮ್ಮ ಮಗ ಈರುಳ್ಳಿ ದೋಸೆ ಚಟ್ನಿ ಮಾಡು ಅಂತ ಹೇಳ್ದ. ಇವತ್ತು ಆಲೂಗಡ್ಡೆ ಪಲ್ಯ ಬೇಡ ಅಂತ ಹೇಳಿ ಈರುಳ್ಳಿ ದೋಸೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಮೊದಲೇ. ಯಾಕಂತಂದರೆ ಮಧ್ಯಾಹ್ನ ರಿಸ್ಕ್ ಇರುತ್ತೆ, ಬಿಸಿ ಸ್ನಾನ ಮಾಡೋದು ಅದು ಇದು ಎಲ್ಲ ಕೆಲಸ ಅಂತ ಅಂದ್ಬಿಟ್ಟು ಬೇಗನೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ, ಕಾಳುಗಳು, ಇದು ಹುರುಳಿಕಾಯಿ, ಹಣ್ಣು ಬೀನ್ಸ್ ಅಂತಾರಲ್ಲ ಅದು, ಮತ್ತು 4 ಬದನೆಕಾಯಿ, 2 ಆಲೂಗಡ್ಡೆ, 2 ಟೊಮೆಟೊ, ಅದರ ಜೊತೆಗೆ ಕಾಳುಗಳ ಜೊತೆಗೆ ಕಾಬೂಲ್ ಕಡಲೆ ಅಂತಾರಲ್ಲ ಅದನ್ನು ನೆನೆಸಿಟ್ಟಿದ್ದೀನಿ. ಕಾಳುಗಳು ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳಿ ಮಾಡಿಟ್ಟಿದ್ದೀನಿ. ನಾನು ಈಗ ನಮ್ಮ ಯಜಮಾನ್ರು ನಮ್ಮ ಮಗ ಇಬ್ಬರು ಎದ್ದು ಅವರು ವಾಕ್ ಮಾಡಿ, ನಮ್ಮ ಯಜಮಾನ್ರು ವಾಕ್ ಮಾಡ್ತಾರೆ, ನಮ್ಮ ಮಗ ಎದ್ದು ಕೂತ್ಕೊಂಡು ಅವರು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ನಂತರ ಅವರು ಸ್ನಾನಗಳು ಮಾಡ್ಕೊಳ್ತಾರೆ. ಅವರಿಬ್ಬರು ಸ್ನಾನಗಳು ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಚಟ್ನಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ನೋಡಿ, ರಾತ್ರಿ ಮಿಕ್ಕಿರುವಂಥ ಅನ್ನ, ರೈಸು, ಇದು ಮೊಸರು ಜೊತೆ ಕಲಸಿ ಹಾಕ್ಬಿಟ್ರೆ ನಾಯಿ ತಿಂದ್ಬಿಡುತ್ತೆ. ಫ್ರೆಂಡ್ಸ್, ನಾನು ಅವತ್ತು ಶೇರ್ ಮಾಡಿದ್ದೆ ಆ ನಾಯಿನ ನೀವೇ ಸಾಕ್ಕೊಳ್ಳಿ ಅಂತ ಹೇಳಿದರೆ, ಆದರೆ ಅದು ನಮ್ಮ ಮನೆ ಬಿಟ್ಟು ಹೋಗಲ್ಲ. ನಮ್ಮ ಮನೆ ಹತ್ರ ಬಂದರೆ ನಮ್ಮ ಮನೆ ಹತ್ರನೇ ಮಲ್ಕೊಂಬಿಡುತ್ತೆ. ಊಟ 3 ಹೊತ್ತು ಹಾಕ್ತೀವಿ, ಸ್ವಲ್ಪ ಹೊತ್ತು ಆಚೆ ಕಡೆ ಹೋಗುತ್ತೆ ಬರುತ್ತೆ, ನಮ್ಮ ಮನೆ ಹತ್ರನೇ ಇರುತ್ತೆ ಫ್ರೆಂಡ್ಸ್. ಅದು ಮಾತ್ರ. ಮತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಇವಾಗ ಚಟ್ನಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ, ನಮ್ಮವರು ನಮ್ಮ ಯಜಮಾನ್ರು ವಾಕಿಂಗ್ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡ್ತಾರೆ ನಮ್ಮ ಹೊಸ ಮನೆ ಮೇಲೆ. ಈಗ ನಮ್ಮ ಮಗ ಎದ್ದು ಕೂತಿದ್ದಾನೆ ಮಂಚದ ಮೇಲೆ. ಅವರಿಬ್ಬರು ರೆಡಿ ಆಗೋಷ್ಟರಲ್ಲಿ ಚಟ್ನಿ ಪ್ರಿಪೇರ್ ಮಾಡಿಕೊಂಡು ನಾನು ಹಲ್ಲುಜ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ರೆಡಿ ಆಗ್ತೀನಿ ತಿಂಡಿ ತಿನ್ನೋಕ್ಕೆ. ನಾನು ಸ್ನಾನ ಮಾಡೋದಂತೂ ಲೇಟು, ಯಾಕಂತಂದರೆ ನಂಗೆ ಟೈಮ್ ಆಗೋಲ್ಲ ಬೆಳಗ್ಗೆ ಸ್ನಾನ ಮಾಡೋಕ್ಕೆ. ನಾನು 11 ಗಂಟೆ ಆಗಿಬಿಡುತ್ತೆ. ಬೆಳಗ್ಗೆ ಕೈಕಾಲು ಮುಖ ತೊಳ್ಕೊಳ್ತೀನಿ ಅಷ್ಟೇ, ಬಾಯಿ ತೊಳ್ಕೊಂಡು ನಂತರ ಹಲ್ಲುಜ್ಕೊಂಡು ಮುಖ ತೊಳ್ಕೊಂಡು ನಾಷ್ಟ ಮಾಡಿಬಿಡ್ತೀನಿ. ನಮ್ಮ ಮಗ ಸ್ನಾನ ಮಾಡ್ಕೊಂಡು ಬಂದು ನೋಡಿ ದೇವ್ರಿಗೆ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಒಂದೊಂದು ಸಲ ಅವರಪ್ಪ ಪೂಜೆ ಮಾಡ್ತಾರೆ, ಒಂದೊಂದು ದಿನ ಮಗ ಪೂಜೆ ಮಾಡ್ತಾರೆ. ಇವತ್ತು ನಮ್ಮ ಮಗ ಪೂಜೆ ಮಾಡ್ತಾಯಿದ್ದಾನೆ, ಚೆನ್ನಾಗಿ ಮಾಡ್ತಾನೆ ಪೂಜೆ ಮಾತ್ರ. ನಾನು ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಬಂದೆ. ಅದು ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ವಾಶ್ ಮಾಡುತ್ತೆ. 1.5 ಗಂಟೆ ಟೈಮ್ಗೆ ಹಾಕ್ತೀನಿ, ಯಾಕಂದರೆ ಮಿಕ್ಸ್ಗೆ ಹಾಕಿದರೆ ಒಂದು ಸ್ವಲ್ಪ ಲೇಟಾಗಿ ನೀಟಾಗಿ ವಾಶ್ ಮಾಡುತ್ತೆ ಅಂತ ಹೇಳಿ ಡೈಲಿ ಯೂಸ್ದು ಮಿಕ್ಸ್ಗೆ ಹಾಕ್ಬಿಡ್ತೀನಿ 1.5 ಗಂಟೆ ಟೈಮು. ಅಷ್ಟರಲ್ಲಿ ನನ್ನ ಕೆಲಸ, ತಿಂಡಿ ಕೆಲಸ ಎಲ್ಲ ಆಗುತ್ತೆ. ಮತ್ತು ಅವುಗಳನ್ನ ತೆಗೆದು ಹಾರ ಹಾಕೋದು ಅಂಥದ್ದು ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೇನೆ ನಮ್ಮ ಮಗ ಪೂಜೆ ಮಾಡ್ತಾಯಿದ್ದ. ನಾನು ಚಟ್ನಿ ರೆಡಿ ಆಯಿತು, ತರಕಾರಿ ಬಂತು, ತರಕಾರಿ ತಗೊಂಬರೋಣ ಅಂತ ಕೆಳಗಡೆ ಹೋದರೆ ತರಕಾರಿ ಫ್ರೆಶ್ ಆಗಿರೋ ತರಕಾರಿನೇ, ಬಟ್ ರೇಟ್ ಮಾತ್ರ ಜಾಸ್ತಿ ಇರುತ್ತೆ. ನೋಡಿ, 2 ಹೀರೆಕಾಯಿ ಅರ್ಧ kg 40 ರೂಪಾಯಿ, ಗೋರಿಕಾಯಿ ಅರ್ಧ kg 40 ರೂಪಾಯಿ, ಬೀನ್ಸ್ 30 ರೂಪಾಯಿ 1/4 kg, ಕ್ಯಾರೆಟು 30 ರೂಪಾಯಿ 1/4 kg ಹಂಗೆ ತಗೊಂಡು ಒಂದು ಪಲ್ಯಕ್ಕೆ ಸಾಂಬಾರಿಗೆ ಆಗುತ್ತೆ ಮತ್ತು ಪಲಾವ್ಗೆ ಆಗುತ್ತೆ ಅಂತ ತೆಗೆದುಕೊಂಡು ಬಂದೆ. ಮನೆಯಲ್ಲಿ ಕಾಲಿಫ್ಲವರ್ ಇತ್ತು, ಇನ್ನು ಪಲಾವ್ ತುಂಬ ಟೇಸ್ಟಾಗಿರುತ್ತೆ. ಕಾಲಿಫ್ಲವರ್ ಹಾಕಿದ್ರೇ ಪಲಾವ್ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರ್ಬೇಕಂತಂದರೆ ಪಲಾವ್ಗೆ ಕಾಲಿಫ್ಲವರ್. ಬಟ್ ನೀಟಾಗಿ ತೊಳಿಬೇಕು, ಅದಕ್ಕೆ ಔಷಧಿಗಳು ಜಾಸ್ತಿ ಹೊಡಿತಾರೆ, ಹುಳುಗಳು ಬೀಳುತ್ತೆ ಅಂತ ಹೇಳಿ ಅದನ್ನು ಮಾತ್ರ ಸ್ವಲ್ಪ ಹೊತ್ತು ನೆನೆಸಿ ಉಪ್ಪು ಅರಿಶಿನ ಹಾಕಿ ನೆನೆಸಿ ತೊಳೆದ್ರೆ ತುಂಬ ಒಳ್ಳೆಯದು. 2-3 ಸಲ ತೊಳೆದ್ರೆ ಒಳ್ಳೆಯದು. ಈಗ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅವರಿಬ್ಬರು ಸ್ನಾನಗಳು ಮಾಡ್ಕೊಂಡು ಬಂದರು, ಅಪ್ಪ ಮಗ ಇಬ್ಬರು. ಅವರಿಬ್ಬರಿಗೂ
ದೋಸೆ ಹಾಕ್ಕೊಡ್ತಾಯಿದ್ದೀನಿ. ನಮ್ಮ ಮನೇಲಿ ದಿನಾ ಬಿಸಿ ಬಿಸಿ ಊಟನೇ ತಿನ್ನಬೇಕು ಫ್ರೆಂಡ್ಸ್. ತಂಗಳು ಅನ್ನೋದು ತಿನ್ನಂಗಿಲ್ಲ ನಮ್ಮ ಮನೆಯಲ್ಲಿ. ನಮ್ಮ ಯಜಮಾನ್ರು ತಣ್ಣಗಿರೋ ಊಟ ಮಾಡೋದೇ ಇಲ್ಲ. ಡೈಲಿ ಬೆಳಗ್ಗೆ ಬಿಸಿ ನಾಷ್ಟ, ಮಧ್ಯಾಹ್ನ ಬಿಸಿ ಊಟ, ರಾತ್ರಿ ಬಿಸಿ ಬಿಸಿ ಮುದ್ದೆ, ಈ ರೀತಿ ತಿಂತಾರೆ. ಅವ್ರಿಗೋಸ್ಕರನೇ ನಾವು ಬಿಸಿ ಬಿಸಿದೇ ಮಾಡಿಕೊಡ್ತೀವಿ. ನಾನು ನಮ್ಮ ಮಗ ಆದರೆ ಅವನು ಅಷ್ಟೇ ಫ್ರೆಂಡ್ಸ್, ಅವ್ರ ಅಪ್ಪನ ಥರನೇ ಕಲ್ತ್ಕೊಂಡ್ಬಿಟ್ಟಿದೆ, ಬಿಸಿದೇ ಬೇಕು ಅಂತಾನೆ. ನಾನಂತೂ ಯಾವುದಂದ್ರೂ ಅದು ರೆಡಿ ತಿನ್ನೋಕ್ಕೆ. ಈಗ ನೋಡಿ, ಬೀನ್ಸು ಕಾಳು ತೆಗೆದುಕೊಂಡಿದ್ದೆ, ಹಣ್ಣು ಬೀನ್ಸು ಸಾಂಬಾರು, ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದೆ. ಮತ್ತು ರೈಸು ಮಾಡಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆಯಿತು. ಈಗ ಮಧ್ಯಾಹ್ನ ಮಾಡಿರುವಂಥ ಪಾತ್ರೆಗಳು ಮತ್ತೆ ಸಾಯಂಕಾಲ ತೊಳಿತೀನಿ. ಸಾಯಂಕಾಲ ತೊಳೆದ್ಬಿಟ್ಟು ಸಾಯಂಕಾಲ ಒಂದು ಸ್ವಲ್ಪ ಏನು ಕೆಲಸ ಇಲ್ಲಾಂದರೆ 1 ಗಂಟೆ ಟೈಮು ಹಂಗೆ ಮಲ್ಕೊಂಡು ಮೊಬೈಲ್ ನೋಡ್ತೀನಿ ಫ್ರೆಂಡ್ಸ್. ಮೊಬೈಲ್ ನೋಡ್ತೀನಿ ಬೆಳಗ್ಗೆನೂ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ, ಮತ್ತು ಸಾಯಂಕಾಲ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ. ಮತ್ತು ನೈಟು ಮುದ್ದೆ ಮಾಡ್ತೀನಿ. ನೋಡಿ, ವಾಷಿಂಗ್ ಮಿಷನ್ನು ಬಟ್ಟೆ ಒಗೆದೇ ಆಗಿದೆ. ಈ ಬಟ್ಟೆಗಳನ್ನ ಜಾಳಿಸ್ಬಿಟ್ಟು, ನಾನು ವಾಷಿಂಗ್ ಮಿಷನ್ಗೆ ಹಾಕಿದರೂ ಕೂಡ ಜಾಳಿಸ್ತೀನಿ, ನೀರಲ್ಲಿ ಜಾಳಿಸ್ಬಿಟ್ಟು ಒಣಗಾಕಿದ್ದೀನಿ. ಯಾಕಂತಂದರೆ ಸೋಪು ಹಾಗೇ ಇರುತ್ತೆ, ಅದರಿಂದಾಗಿ ಒಣಗಾಕಿದ್ದೀನಿ. ಈಗ ಬಿಸಿ ಮುದ್ದೆಗೆ ಇಟ್ಟಿದ್ದೀನಿ. ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ಡೈಲಿ ರೊಟೀನ್. ಡೈಲಿ ಇದೇ ಥರ ಇರುತ್ತೆ. ಮತ್ತು ಯಾರಾದರೂ ಅಸ್ಟ್ರಾಲಜಿ ಕೇಳಕ್ಕೆ ಬಂದರೆ ಆವತ್ತಿನ ದಿನ 1 ನಿಮಿಷವೂ ನನಗೆ ಪುರುಸತ್ತಿರಲ್ಲ. ಬಟ್ಟೆ ಹೊಲಿಯೋದಿದ್ರೂ 1 ನಿಮಿಷವೂ ಪುರುಸತ್ತಿರಲ್ಲ. ಇಲ್ಲಾಂದರೆ 1 ಗಂಟೆ ಟೈಮ್ ಸಾಯಂಕಾಲ ನನಗೆ ಟೈಮ್ ಸಿಗುತ್ತೆ ಮಲಗೋಕ್ಕೆ. ಮಲ್ಕೊಂಡು ಮೊಬೈಲ್ ನೋಡ್ತೀನಿ. ಒಂದೊಂದು ದಿನ ಮೊಬೈಲ್ ನೋಡೋಕ್ಕೆ ಟೈಮ್ ಇರಲ್ಲ. ಆದರೂ ನಾನು 10:30 ಆದರೂ ಕೂಡ ನಾನು ಮೊಬೈಲ್ ನೋಡ್ತೀನಿ. 10:30, 11 ಗಂಟೆ, ಒಂದೊಂದು ದಿನ 1 ಗಂಟೆ ತನಕ ನೋಡ್ತೀನಿ ಫ್ರೆಂಡ್ಸ್ ನಾನು. ನೋಡಿ, ಇವತ್ತು 2 ಸೀರೆ ತೆಗೆದುಕೊಂಡು ಬಂದೆ. ಆ ಸೀರೆಯಲ್ಲಿ ಈ ಸೀರೆದು ಬ್ಲೌಸ್ ಹೊಲ್ದಿಟ್ಟಿದ್ದೀನಿ. ನಿನ್ನೆ ತೆಗೆದುಕೊಂಡು ಬಂದಿದ್ದು ಈ ಸೀರೆಗಳು. ಇದನ್ನು ಹೊಲ್ದೆ ಇವತ್ತು ಕಟಿಂಗ್ ಮಾಡಿ ಹೊಲ್ದಿಟ್ಟಿದ್ದೀನಿ. ಸುಮ್ಮನೆ ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ. ಲೇಸು ಸ್ವಲ್ಪ ಹಚ್ಚಿದ್ದೀನಿ ಅಷ್ಟೇ, ತುಂಬಾ ಡಿಸೈನ್ ಮಾಡಲಿಲ್ಲ. ಯಾಕಂದರೆ ಡೈಲಿ ವೇರ್ದು ಇದು ಸ್ಯಾರಿ, ಅದರಿಂದಾಗಿ. ಇನ್ನೊಂದು ಸೀರೆ ತುಂಬ ಚೆನ್ನಾಗಿದೆ. ಅದು ಸ್ವಲ್ಪ ಬೆಲೆ ಜಾಸ್ತಿನೇ, ಆದರೆ ತುಂಬ ಲುಕ್ಕಾಗಿದೆ. ಆದರೆ ನೈಟು ಒಂದು ಸ್ವಲ್ಪ ಸರಿಯಾಗಿ ಕಾಣಲ್ಲ. ಇದು ನೋಡಿ, ಲೈಟ್ ರೇಂಜ್ಗೆ ಅಷ್ಟೊಂದು ಸರಿಯಾಗಿ ಕಾಣಲ್ಲ. ಬೇಬಿ ಪಿಂಕು ಡೇನಲ್ಲಿ ಬಹಳ ಚೆನ್ನಾಗಿದೆ ಇದು ಸೀರೆ. ಸೂಪರಾಗಿದೆ ಫ್ರೆಂಡ್ಸ್. ಬೆಲೆ ಜಾಸ್ತಿ ಅಂದರೆ 2300, 2400 ಹೇಳ್ದ. ಆಕ್ಚುಲಿ 1 ರೂಪಾಯಿನೂ ಕಡಿಮೆ ಮಾಡಲ್ಲ ಅಂತಂದರು. ಆದರೂ 100 ರೂಪಾಯಿ ಕಡಿಮೆ ಮಾಡಿ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನಿಮ್ಮ ಅಂಗಡಿಗೆ ಅಂತ, ಹೊಸ ಅಂಗಡಿ ಅದು, ಅದಕ್ಕೆ 100 ರೂಪಾಯಿ ಕಡಿಮೆ ಮಾಡಿಕೊಟ್ಟ. ಯಾರಿಗೂ ಕಡಿಮೆ ಮಾಡಲ್ಲ ಮೇಡಮ್ ಅಂತ ಹೇಳಿ 100 ರೂಪಾಯಿ ಕಡಿಮೆ ಮಾಡ್ದೆ. ಸರಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಬಂದೆ. ಇದನ್ನು ಬ್ಲೌಸು ನಾಳೆ ನಾಡಿದ್ದು ಕಟಿಂಗ್ ಮಾಡಿಕೊಂಡು ಫ್ರೀಯಾಗಿದ್ದಾಗ ಅದನ್ನು ಹೊಲ್ದಿಟ್ಕೊಂಡ್ಬಿಡ್ತೀನಿ. ಈ ಥರ ಸ್ಯಾರಿ ನನ್ನ ಹತ್ರ ಕಡಿಮೆ ಇರೋದು, ಅಂದರೆ ಮಣಿ ವರ್ಕ್ ಅದು ತುಂಬಾ ಕಡಿಮೆ ಇರೋದು. ಭಾರ ಅಂತ ಹೇಳಿ ತೆಗಿಯಲ್ಲ, ಆದರೂ ಒಂದು ಇರಲಿ ಅಂತ ತೆಗೆದೆ ನಾನು. ಈ ಥರ ಇರುತ್ತೆ ಫ್ರೆಂಡ್ಸ್, ಡೈಲಿ ನನ್ನ ರೊಟೀನ್ ಇರುತ್ತೆ. ಪ್ಲೀಸ್ ನಮ್ಮ ಚಾನಲ್ಲು ಯಾರಿಗೆ ಇಷ್ಟ ಆಗಿದೆಯೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮುದ್ದೆ ನಾವು ಅಕ್ಕಿ ಹಾಕಿ ಮುದ್ದೆ ಮಾಡೋದು, ಸ್ವಲ್ಪ ರಾಗಿ ಹಿಟ್ಟು ಹಾಕ್ತೀವಿ ಅಷ್ಟೇ. ನಾವು ಆಂಧ್ರ ಕಡೆ ಮುದ್ದೆ ಥರ ಮಾಡೋದು. ನಮ್ಮ ಯಜಮಾನ್ರು ಆಂಧ್ರ ಕಡೆ ಹತ್ತಿರ ಬಾರ್ಡ್ರು, ನಮ್ಮ ಊರು ಕೂಡ ಆಂಧ್ರ ಹತ್ತಿರ ಬಾರ್ಡ್ರು. ಅದರಿಂದಾಗಿ ನಮ್ಮ ಅಮ್ಮದು ಆಂಧ್ರನೇ ಫ್ರೆಂಡ್ಸ್. ಹತ್ತಿರ ಅಂತಂದರೆ ನಮ್ಮ ಅಪ್ಪ ಅವ್ರಿಗೆ ಹತ್ತಿರ, ನಮ್ಮ ಅಮ್ಮದು ಆಂಧ್ರನೇ ಫ್ರೆಂಡ್ಸ್. ಈ ರೀತಿ ಇರುತ್ತೆ.